ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ವಿಧಿಯ ಆಟವು ಹೇಗೆ ರಾಮ ಲಕ್ಷ್ಮಣ ಸೀತೆಯನ್ನು ಕಾಡಿನ ದಾರಿಗೆ ಕೊಂಡೋಗಿದೆ ಎಂಬುದನ್ನು ತಿಳಿಸಿಕೊಡಲಾಗಿದೆ. ಈ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತಾದಿಗಳಿಗೆ ಕಾಡಿನ ಮುಂದಿನ ಪಯಣವು ಹೇಗೆ ಇತ್ತು ಹಾಗೂ ರಾಮ ಲಕ್ಷ್ಮಣರ ಮುಂದಿನ ಮಾಡಬೇಕಾದ ಕಾರ್ಯದ ಬಗ್ಗೆ ತಿಳಿಸಿಕೊಡಲಾಗುವುದು. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ, ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ, ಈ ಕೂಡಲೇ ಚಂದಾದಾರರಾಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಶ್ರೀರಾಮನು ಮುಂದೆ ಪಯಣ ಬೆಳೆಸುತ್ತಾ ದಾರಿ ಉದ್ದಕ್ಕೂ ಮನೋಹರವಾಗಿದ್ದ ಕೋಸಲ ದೇಶದ ಪ್ರಾಂತ್ಯಗಳನ್ನು ನೋಡುತ್ತಾ ಅಲ್ಲಿದ್ದ ವೃಕ್ಷ ಸಂಪತ್ತು, ಜಲಾಶಯಗಳ ಸೊಬಗು, ಪಟ್ಟಣಗಳು, ಜನಪದಗಳು, ಗ್ರಾಮಗಳು, ದೇವಾಲಯಗಳು ಕಂಡು ಆನಂದಿಸುತ್ತಾ ಗ್ರಾಮಗಳಲ್ಲಿ ಕೇಳಿಸುತ್ತಿದ್ದ ಬ್ರಾಹ್ಮಣರ ವೇದ ಮಂತ್ರ ಘೋಷಣೆಗಳನ್ನು ಕೇಳುತ್ತಾ ಸಾಮಂತ ರಾಜರಿಂದ ಪಾಲಿಸಲ್ಪಡುತ್ತಿದ್ದ ರಾಜ್ಯಗಳ ಸೊಬಗುಗಳನ್ನು ನೋಡುತ್ತಾ ಪಯಣ ಮಾಡಿದನು. ಹೀಗೆಯೇ ಮುಂದೆ ಹೋಗುತ್ತಾ ಮಹಾ ಪುಣ್ಯಾವತಿ ಮಂಗಳಕರವಾದ ಗಂಗಾ ನದಿಯನ್ನು ಸಂದರ್ಶಿಸಿದನು. ಕೆಲವೆಡೆ ಗಂಭೀರವಾಗಿ, ಕೆಲವೆಡೆ ಅತ್ಯಂತ ವೇಗವಾಗಿ, ಇನ್ನು ಕೆಲವೆಡೆ ಮೃದಂಗ ವಾದ್ಯಗಳಂತೆ ಧ್ವನಿ ಮಾಡುತ್ತಿದ್ದ, ಮತ್ತೆ ಕೆಲವು ಕಡೆ ಭಯಂಕರ ಶಬ್ದಗಳನ್ನು ಮಾಡುತ್ತಾ ಪ್ರವಹಿಸುತ್ತಿದ್ದ ದಿವ್ಯವಾದ ಗಂಗಾ ನದಿಯನ್ನ ನೋಡಿದನು. ನಂತರ ಅಂದು ರಾತ್ರಿ ಆ ಪ್ರದೇಶದಲ್ಲಿ ತಂಗಲು ರಥವನ್ನು ನಿಲ್ಲಿಸುವಂತೆ ಸುಮಂತ್ರನಿಗೆ ಹೇಳಿದನು. ಸುಮಂತ್ರನು ರಥವನ್ನು ಅಲ್ಲಿ ನಿಲ್ಲಿಸಿದನು. ಲಕ್ಷ್ಮಣ ಸುಮಂತ್ರರು ರಾಮ ಸೀತೆಯೊಡನೆ ಇಂಗಾಳ ಮರದ ಬಳಿಗೆ ಹೋಗಿ ಅಲ್ಲಿ ವಿಶ್ರಾಂತಿಸಿಕೊಂಡರು. ಸುಮಂತ್ರನು ರಥದಿಂದ ಕುದುರೆಗಳನ್ನು ಬಿಚ್ಚಿದನು. ಶೃಂಗಾರ ಬೈರಾಪುರದ ಗುಹನೆಂಬ ನಿಷಾದ ರಾಜನು ತನ್ನ ಮಿತ್ರನಾದ ಶ್ರೀರಾಮನನ್ನ ತನ್ನ ದೇಶಕ್ಕೆ ಬಂದಿರುವನೆಂದು ತಿಳಿದು ತನ್ನ ಮಂತ್ರಿಗಳು, ವೃದ್ಧರು, ಬಂಧುಗಳೊಡನೆ ಶ್ರೀರಾಮನ ಬಳಿಗೆ ಆಗಮಿಸಿದನು. ಪ್ರಿಯ ಸಖನಾದ ಗುಹನು ತನ್ನನ್ನು ನೋಡಲು ಬರುತ್ತಿರುವುದನ್ನು ದೂರದಿಂದ ನೋಡಿ ಶ್ರೀರಾಮನು ತಾನು ಸ್ವಲ್ಪ ಮುಂದೆ ಹೋಗಿ ಅವನನ್ನು ಸಂಧಿಸಿದನು. ನಾರು ಮುಡಿಯನ್ನ ಹುಟ್ಟಿದ್ದ ಶ್ರೀರಾಮನನ್ನು ನೋಡಿ ಗುಹನು ದುಃಖಿತನಾಗಿ ಆತನನ್ನ ಗಾಢವಾಗಿ ಆಲಂಗಿಸಿಕೊಂಡು, ಮಹಾಭಾವುವಾದ ಶ್ರೀರಾಮನೇ, ನಿನಗೆ ಸ್ವಾಗತ. ಈ ನನ್ನ ಪುರವನ್ನ ಅಯೋಧ್ಯೆ ಎಂದು ತಿಳಿ. ಈ ರಾಜ್ಯವು ನಿನ್ನದೇ ಆಗಿರುವುದು. ನನ್ನಿಂದಾಗಬೇಕಾಗಿರುವ ಕೆಲಸವನ್ನ ಆಜ್ಞಾಪಿಸು. ನೀನು ಇಲ್ಲಿಗೆ ಬಂದಿರುವುದು ನನ್ನ ಪುಣ್ಯ ಎಂದು ಹೇಳಿ ನಾನಾ ವಿಧವಾದ ಭಕ್ಷ್ಯ ಭೋಜನಗಳನ್ನು ತಂದಿಟ್ಟು ಆರ್ಘ್ಯಪಾದ್ಯಗಳನ್ನು ಇತ್ತು ಕೈ ಮುಗಿದು ನಿಂತನು. ಪುನಃ ಶ್ರೀರಾಮನನ್ನ ಕುರಿತು, ಶ್ರೀರಾಮನೇ, ನಿನಗೆ ಸ್ವಾಗತ. ಈ ಎಲ್ಲ ಭೂಮಿಯು ನಿನ್ನದೇ. ನಾವೆಲ್ಲರೂ ನಿನ್ನ ಸೇವಕರು. ಈ ರಾಜ್ಯವನ್ನ ನೀನೇ ಪರಿಪಾಲಿಸು. ಭೋಜನ ಪದಾರ್ಥಗಳು ನೀವು ಪವಡಿಸಲು ಉತ್ತಮವಾದ ಹಾಸಿಗೆ ಎಲ್ಲವೂ ಸಿದ್ಧವಾಗಿದೆ ಎಂದನು. ಗುಹನ ಮಾತನ್ನ ಕೇಳಿ ಶ್ರೀರಾಮನು ಅವನನ್ನ ಬಾಚಿ ತಬ್ಬಿಕೊಂಡು, ಸಖನೆ, ನೀನು ಕಾಲ್ನಡಿಗೆಯಲ್ಲಿ ಪರಿವಾರದೊಡನೆ ಬಂದು ನಮ್ಮನ್ನ ಎದುರುಗೊಂಡು ಸ್ನೇಹ ತೋರಿಸುವುದರಿಂದಲೇ ನಾವು ಸತ್ಕಾರವನ್ನ ಪಡೆದಂತಾಯಿತು. ನಿನ್ನನ್ನು ಇಂದು ಇಲ್ಲಿ ಭಾಗ್ಯ ವಿಶೇಷದಿಂದ ಕಾಣುತ್ತಿದ್ದೇನೆ. ನಿನ್ನ ಪ್ರಜೆಗಳು ಮಿತ್ರರು ಕುಶಲವೇ? ನಿನ್ನ ಕೋಶದಲ್ಲಿ ಸಂಪತ್ತಿನ ಸಮೃದ್ಧಿ ಆಗಿದೆಯೇ? ನೀನು ನಮಗಾಗಿ ಸಿದ್ಧಪಡಿಸಿರುವ ಭಕ್ಷ್ಯ ಭೋಜನಗಳನ್ನು ಅಂಗೀಕರಿಸಿದ್ದೇನೆ. ಇದನ್ನೆಲ್ಲವೂ ನೀನೇ ಪ್ರತಿಗ್ರಹಿಸು. ನಾನು ಈಗ ಕೃಷ್ಣಾಜಿನವನ್ನು ಧರಿಸಿ ತಾಪಸನಾಗಿದ್ದೇನೆ. ನನ್ನ ತಂದೆಗೆ ಪ್ರಿಯವಾದ ಈ ಕುದುರೆಗಳಿಗೆ ಆಹಾರ ನೀರು ಒದಗಿಸು. ಅಷ್ಟರಿಂದಲೇ ನಾನು ಸಂತೃಪ್ತನಾಗಿದ್ದೇನೆ ಎಂದನು. ಗುಹನ ಸೇವಕರ ಮೂಲಕ ಕುದುರೆಗಳಿಗೆ ಹುಲ್ಲು ನೀರು ಒದಗಿಸಿದನು. ನಂತರ ಶ್ರೀರಾಮನು ಸಾಯಂ ಸಂಧ್ಯೋಪಾಸನೆಯನ್ನ ಮಾಡಿ ಲಕ್ಷ್ಮಣನು ತಂದ ನೀರನ್ನ ಆಹಾರ ರೂಪವಾಗಿ ಸೇವಿಸಿ ಕಾಲು ತೊಳೆದುಕೊಂಡನು. ಶುದ್ಧ ಚಮನ ಮಾಡಿ ಸೀತೆಯೊಡನೆ ನೆಲದ ಮೇಲೆ ಮಲಗಿದನು. ಲಕ್ಷ್ಮಣನ ಸಮೀಪದಲ್ಲಿದ್ದ ಮರದ ಕೆಳಗೆ ಧನುಸನ್ನ ಹಿಡಿದು ನಿಂತನು. ಸುಮಂತ್ರನು, ನಿಷಾದರಾಜ ಗುಹನು ಲಕ್ಷ್ಮಣನ ಸಮೀಪಕ್ಕೆ ಬಂದರು. ಇಬ್ಬರು ಶ್ರೀರಾಮನ ಗುಣಗಳನ್ನು ಪ್ರಸ್ತಾಪಿಸುತ್ತಾ ಆಗಾಗ ಲಕ್ಷ್ಮಣನನ್ನ ವಿಚಾರಿಸುತ್ತಾ ಇದ್ದರು. ಹೀಗೆ ಶ್ರೀರಾಮನಿಗೆ ಆ ರಾತ್ರಿಯು ಬಹಳ ದೀರ್ಘವಾಗಿರುವಂತೆ ಕಂಡು ನಿಧಾನವಾಗಿ ಕಳೆಯಿತು. ಇಡೀ ರಾತ್ರಿ ಪ್ರಿಯ ಅಣ್ಣನಾದ ಶ್ರೀರಾಮನ ರಕ್ಷಣೆಗಾಗಿ ಜಾಗೃತನಾಗಿದ್ದ ಲಕ್ಷ್ಮಣನಿಗೆ ಗುಹನು ಹೇಳಿದನು, ರಾಜಪುತ್ರ ಲಕ್ಷ್ಮಣ, ಇಲ್ಲಿ ನಿನಗಾಗಿಯೂ ಸುಖವಾದ ಹಾಸಿಗೆಯು ತಯಾರಾಗಿದೆ. ಸುಖವಾಗಿ ಮಲಗು. ಶ್ರೀರಾಮನ ರಕ್ಷಣೆಯನ್ನ ನನಗೆ ಬಿಡು. ನೀನು ಸುಕುಮಾರ, ಕಾಡಿನ ಕಷ್ಟಗಳನ್ನು ಅರಿಯದವನು. ಪಹರೆಯ ಕಾರ್ಯವು ನಮಗೆ ಕಷ್ಟವಲ್ಲ. ಶ್ರೀರಾಮನ ಅನುಗ್ರಹದಿಂದಲೇ ನಾನು ಯಶಸ್ಸು, ಕೀರ್ತಿ, ಈ ಸಂಪತ್ತು ಎಲ್ಲವನ್ನ ಪಡೆದಿದ್ದೇನೆ. ನಮಗೆ ಈ ಪ್ರದೇಶದಲ್ಲಿ ತಿಳಿಯದಿರುವ ಜಾಗವು ಯಾವುದೂ ಇಲ್ಲ. ಯಾವ ಶತ್ರು ಬಂದರೂ ನಾವು ಧೈರ್ಯವಾಗಿ ಎದುರಿಸುವಂತಹ ಚತುರಂಗ ಸೈನ್ಯ ನಮ್ಮಲ್ಲಿದೆ. ನಾವು ಯಾರನ್ನಾದರೂ ತಡೆಯಬಲ್ಲೆವು. ಆದ್ದರಿಂದ ನೀನು ಸುಖವಾಗಿ ಮಲಗು ಎಂದನು. ಗುಹನ ಮಾತನ್ನು ಕೇಳಿ ಲಕ್ಷ್ಮಣ ಹೇಳಿದನು, ನಿಷಾದ ರಾಜನೇ, ಧರ್ಮಿಷ್ಠನಾದ ನೀನು ಇರುವಾಗ ನಮಗೆ ಈ ಕಾಡಿನಲ್ಲಿ ಯಾವ ಭಯವೂ ಇಲ್ಲ. ಆದರೆ ಶ್ರೀರಾಮನ ರಾಜಕುಮಾರಿಯಾದ ಸೀತೆಯೊಡನೆ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿದ್ದಾಗ ನಾನು ಹೇಗೆ ನಿದ್ರೆ ಮಾಡಲಿ? ವೀರ್ಯವಂತನಾದ ಶ್ರೀರಾಮನನ್ನ ನಮ್ಮ ತಂದೆಗೆ ಸರಿಸಮಾನವಾದ ಸುಲಕ್ಷಣವನ್ನ ಹೊಂದಿ ಅವನಿಗೆ ಅತ್ಯಂತ ಪ್ರಿಯನಾದವನಾಗಿ ಈಗ ಅವನಿಂದ ದೂರ ಬಂದು ಕಾಡಿನಲ್ಲಿ ವಾಸಿಸುತ್ತಿದ್ದಾನೆ. ಶ್ರೀರಾಮನನ್ನ ಬಿಟ್ಟು ನಮ್ಮ ತಂದೆಯು ಬದುಕಿರಲಾರನು.
ಈ ವೇಳೆಗೆ ಅವನು ಕೌಸಲ್ಯೆ ಸುಮಿತ್ರೆಯರು ಜೀವಿಸುವರೆಂದು ನಾನು ಭಾವಿಸುವುದಿಲ್ಲ. ಕೌಸಲ್ಯೆ ಚಿಂತೆಯೇ ನನ್ನನ್ನು ಬಾಧಿಸುತ್ತಿದೆ. ಶ್ರೀರಾಮನ ವಿರಹದಿಂದ ಈ ಅಯೋಧ್ಯೆಯು ವಿನಾಶ ಹೊಂದುತ್ತದೆ. ಇದನ್ನೆಲ್ಲ ನೋಡಿ ದಶರಥ ರಾಜನು ಪ್ರಾಣ ಬಿಡುವನು. ಅವನಿಗೆ ಪ್ರೇತ ಕಾರ್ಯ ಮಾಡಲು ನಮಗೆ ಅದೃಷ್ಟವಿಲ್ಲದಂತಾಗಿದೆ. ಅಲ್ಲೇ ಇದ್ದು ನಮ್ಮ ತಂದೆಯ ಪ್ರೇತ ಕಾರ್ಯವನ್ನ ಮಾಡುವವರು ಧನ್ಯರು. ಅಂತವರು ಮುಂದೆ ರಾಜ್ಯವನ್ನ ಪಡೆದು ಒಳ್ಳೆಯ ಜನೋಸ್ತೋಮದಿಂದ ಕೂಡಿದ ರಾಜಧಾನಿ ಅಯೋಧ್ಯ ಪಟ್ಟಣದಲ್ಲಿ ಸುಖವಾಗಿರುತ್ತಾರೆ. ಹೀಗೆ ಲಕ್ಷ್ಮಣನು ಗುಹನೊಡನೆ ವಿಲಾಪಿಸಿರುವಂತೆಯೇ ಆ ರಾತ್ರಿ ಕಳೆಯಿತು. ಲಕ್ಷ್ಮಣನ ಮಾತುಗಳನ್ನು ಕೇಳಿ ಗುಹನು ಕೂರಗಿ ಕಂಬನಿಗೆರೆದನು. ಬೆಳಗಾಗುತ್ತಲೇ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ರಾತ್ರಿಯು ಕಳೆದು ಸೂರ್ಯೋದಯವಾಗಿದೆ. ಕೋಗಿಲೆ ನವಿಲು ಸುಮಧುರವಾಗಿ ಧ್ವನಿ ಮಾಡುತ್ತಿವೆ. ನಾವು ಇನ್ನೂ ಗಂಗಾ ನದಿಯನ್ನ ದಾಟಿ ಹೋಗಬೇಕು ಎಂದನು. ಶ್ರೀರಾಮನ ಇಂಗಿತವನ್ನ ಅರಿತು ಲಕ್ಷ್ಮಣನು ಸುಮಂತ್ರನನ್ನ ಗುಹನನ್ನ ಶ್ರೀರಾಮನ ಬಳಿಗೆ ಕರೆದನು. ಶ್ರೀರಾಮನು ಗಂಗಾ ನದಿಯನ್ನ ದಾಟಲು ನಾವೆಯನ್ನ ಸಿದ್ಧಪಡಿಸುವಂತೆ ಗುಹನಿಗೆ ಹೇಳಿದನು. ಅದರಂತೆ ಗುಹನು ತನ್ನ ಸಚಿವರ ಮೂಲಕ ಚತುರವಾದ ನಾವಿಕರಿಂದ ಕೂಡಿರುವ ನಾವೆಯನ್ನ ಸಿದ್ಧಪಡಿಸಿದನು. ನಂತರ ಶ್ರೀರಾಮನನ್ನ ಕುರಿತು, ಸುಮಂತ್ರನೇ, ನಾವೆಯೂ ಸಿದ್ಧವಾಗಿದೆ. ಬೇರೇನಾದರೂ ಕೆಲಸವಾಗಬೇಕಾದರೆ ಆಜ್ಞೆ ಮಾಡಬೇಕು ಎಂದನು. ಶ್ರೀರಾಮನ ಗುಹನನ್ನು ಕುರಿತು, ಸಖನೆ, ಇದೊಂದೇ ನಮಗೆ ನಿನ್ನಿಂದ ಆಗಬೇಕಾದ ಮುಖ್ಯ ಕಾರ್ಯವು. ನಂತರ ರಾಮ ಲಕ್ಷ್ಮಣರು ಕವಚಗಳನ್ನು ಧರಿಸಿ ಖಡ್ಗ ಧನುರ್ಧಾರಿಗಳಾಗಿ ಸೀತೆಯೊಡನೆ ಜನಗಳು ಹೋಗುವ ಕಾಲುದಾರಿಯಲ್ಲಿ ನಡೆದು ಗಂಗಾ ನದಿಯ ತೀರವನ್ನ ಸೇರಿದರು. ಆಗ ಸುಮಂತ್ರನು ಶ್ರೀರಾಮನಿಗೆ ವಿನೀತವಾಗಿ ತಾನು ಮಾಡಬೇಕಾದ ಕಾರ್ಯಗಳೆಂಬುದನ್ನು ಹೇಳಿದನು. ಆಗ ರಾಮನು ತನ್ನ ಬಲಗೈಯಿಂದ ಸುಮಂತ್ರನ ಬೆನ್ನನ್ನು ಸವರುತ್ತಾ, ಸುತನೆ, ಶೀಘ್ರವಾಗಿ ಅಯೋಧ್ಯೆಗೆ ಹಿಂತಿರುಗು. ಜಾಗರೂಕನಾಗಿ ರಾಜ್ಯವನ್ನ ನೋಡಿಕೋ. ತಂದೆಯ ಆಶಯದಂತೆ ಇಲ್ಲಿಯವರೆಗೂ ನಾವು ರಥದಲ್ಲಿ ಬಂದೆವು. ಇನ್ನು ನಾವು ಕಾಲು ನಡಿಗೆಯಲ್ಲೇ ಮುಂದೆ ಹೋಗುವೆವು ಎಂದನು. ಸುಮಂತ್ರನು ದುಃಖದಿಂದ, ರಾಮ, ನಿನ್ನಂತಹ ಮಹಾನುಭಾವನು ಸಾಮಾನ್ಯ ಮನುಷ್ಯನಂತೆ ಹೆಂಡತಿ ತಮ್ಮನೊಡನೆ ಕಾಡಿನಲ್ಲಿ ವಾಸಿಸುತ್ತಿದ್ದನ್ನ ನೋಡಿದರೆ ಯಾರೇ ಆಗಲಿ ದೈವ ಸಂಕಲ್ಪವನ್ನ ಮೀರಿ ನಡೆಯಲಾರದು ಎಂಬುದು ಸಿದ್ಧವಾಗುತ್ತಿದೆ. ನಿನಗೆ ಹೀಗೆ ಆಗಬೇಕಾದರೆ ಬ್ರಹ್ಮಚರ್ಯ, ವೇದಾಧ್ಯಯನ, ದಯಾಳುತ್ವ, ನಿಷ್ಠಾಪರತ್ವ ಇಂತಹ ಗುಣಗಳಿಗೆ ಫಲವೇ ಇಲ್ಲವೆಂದು ತೋರುತ್ತಿದೆ. ನೀನು ಕೃತಪಾಲನೆಯಿಂದ ಕೀರ್ತಿಯನ್ನ ಪಡೆಯುವೆ. ನಿನಗೆ ಒಳ್ಳೆಯ ಯಶಸ್ಸು ಲಭಿಸುತ್ತದೆ ಎಂದು ಹೇಳಿ ಸುಮಂತ್ರನು ಕಣ್ಣೀರು ಹಾಕಿಕೊಂಡು ಅಯೋಧ್ಯೆಗೆ ಹೊರಡುತ್ತಾನೆ. ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.